Hello, Namaste TET aspirants. Today we are going to start the new class about degrees of comparison, that is positive, comparative, superlative. I hope you all are doing very well. Let's begin the class. Kannada explanation, examples and practice questions. What are degrees of comparison? Degrees of comparison are used to compare people, things or actions. There are three types. ಅಂದರೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಂದರೆ ನಾವು ಎರಡು ವಸ್ತುಗಳ ಮಧ್ಯೆ, ಎರಡು ವ್ಯಕ್ತಿಗಳ ಮಧ್ಯೆ ಅಥವಾ ಎರಡು ಕ್ರಿಯೆಗಳ ಮಧ್ಯೆ ಒಂದು ಪರಸ್ಪರ ಸಾಮ್ಯತೆಯನ್ನು ನೋಡ್ತಕ್ಕಂಥದ್ದು. ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಡಿಗ್ರಿ ಆಫ್ ಕಂಪ್ಯಾರಿಸನ್, ಮತ್ತೊಬ್ಬರೊಂದಿಗೆ ಹೋಲಿಕೆಯನ್ನು ಮಾಡ್ತಕ್ಕಂಥದ್ದು ಅಂತ. ಇದರಲ್ಲಿ ಒಟ್ಟು 3 ವಿಧಗಳಿವೆ. ಅವು ಯಾವ್ಯಾವು ಅಂದರೆ ಪಾಸಿಟಿವ್ ಡಿಗ್ರಿ, ಕಂಪರೇಟಿವ್ ಡಿಗ್ರಿ ಆ್ಯಂಡ್ ಸೂಪರ್ಲೇಟಿವ್ ಡಿಗ್ರಿ ಅಂತ. ಇನ್ನೊಂದು ಸಲ ಹೇಳ್ತೀನಿ ನೋಡಿ, ಪಾಸಿಟಿವ್ ಡಿಗ್ರಿ, ಕಂಪರೇಟಿವ್ ಡಿಗ್ರಿ ಆ್ಯಂಡ್ ಸೂಪರ್ಲೇಟಿವ್ ಡಿಗ್ರಿ ಅಂತ. ಪಾಸಿಟಿವ್ ಡಿಗ್ರಿ ಅಂದರೆ ಏನು? ಸರಳ ವಿಶೇಷಣ ಅಥವಾ ಮೂಲ ರೂಪ ಅಂತ. ಯಾವುದೇ ಹೋಲಿಕೆ ಇಲ್ಲದೆ ಸಾಮಾನ್ಯವಾಗಿ ಗುಣವನ್ನು ಹೇಳುವುದು. ಎಕ್ಸಾಂಪಲ್ಸ್: ರವಿ ಈಸ್ ಟಾಲ್, ರವಿ ಎತ್ತರವಾಗಿದ್ದಾನೆ. ದಿಸ್ ಫ್ಲವರ್ ಈಸ್ ಬ್ಯೂಟಿಫುಲ್, ಇದು ಸುಂದರವಾದ ಹೂವು ಅಂತ. ನೆಕ್ಸ್ಟ್ ಕಂಪರೇಟಿವ್ ಡಿಗ್ರಿ ಅಂದರೆ ಎರಡು ವಸ್ತು ಅಥವಾ ವ್ಯಕ್ತಿಗಳ ಹೋಲಿಕೆ. ಒಂದು ವಸ್ತುವನ್ನು ಮತ್ತೊಂದು ವಸ್ತುವಿಗಿಂತ ಹೋಲಿಸಲು ಬಳಸುವುದು. ಸಾಮಾನ್ಯವಾಗಿ ER ಸೇರುತ್ತದೆ ಅಥವಾ ಮೋರ್ ಬಳಸಲಾಗುತ್ತದೆ. ಅಂದರೆ ಒಂದು ವಸ್ತು ಮತ್ತೊಂದು ವಸ್ತುಗಿಂತ ಹೇಗೆ ಹೋಲಿಸಬಹುದು ಅನ್ನೋದನ್ನು ಹೇಳ್ತಕ್ಕಂಥದ್ದು. ಇದು ಕಂಪರೇಟಿವ್ ಡಿಗ್ರಿ, ಕಂಪೇರ್ ಮಾಡ್ತಕ್ಕಂಥದ್ದು. ಎಕ್ಸಾಂಪಲ್ಸ್: ರವಿ ಈಸ್ ಟಾಲರ್ ದೆನ್ ರಾಜು ಅಂತ. ರವಿ ರಾಜುನಿಗಿಂತ ಎತ್ತರವಾಗಿದ್ದಾನೆ ಅಂತ. ದಿಸ್ ರೋಸ್ ಈಸ್ ಮೋರ್ ಬ್ಯೂಟಿಫುಲ್ ದೆನ್ ದಟ್ ಒನ್. ಈ ಗುಲಾಬಿ ಅದಕ್ಕಿಂತ ಹೆಚ್ಚು ಸುಂದರವಾಗಿದೆ. ಈ ರೀತಿಯಾಗಿ ಹೇಳುವಾಗ ನಾವು ಈ ಕಂಪರೇಟಿವ್ ಡಿಗ್ರಿಯನ್ನು ಬಳಸ್ತೀವಿ. ನೆಕ್ಸ್ಟ್ ಸೂಪರ್ಲೇಟಿವ್. ಸೂಪರ್ಲೇಟಿವ್ ಡಿಗ್ರಿ ಅಂದರೆ ಎಲ್ಲರಲ್ಲಿಯೂ ಅತ್ಯುತ್ತಮವಾದದ್ದು. ಅತ್ಯುನ್ನತ ಮಟ್ಟವನ್ನು ತೋರಿಸಲು ನಾವು EST ಅಥವಾ ಮೋಸ್ಟ್ ಬಳಸುವುದು ಸಾಮಾನ್ಯವಾಗಿ ನೋಡ್ತೀವಿ. ಇಲ್ಲಿ ಉದಾಹರಣೆಗಳನ್ನು ನೋಡೋದಾದರೆ, ರವಿ ಈಸ್ ದ ಟಾಲೆಸ್ಟ್ ಬಾಯ್ ಇನ್ ದ ಕ್ಲಾಸ್. ದಿಸ್ ಈಸ್ ದ ಮೋಸ್ಟ್ ಬ್ಯೂಟಿಫುಲ್ ಫ್ಲವರ್. ಅಂದರೆ ರವಿ ತರಗತಿಯಲ್ಲಿಯೇ ಅತಿ ಎತ್ತರವಾದ ಹುಡುಗ, ಮತ್ತು ಈ ಒಂದು ಹೂ ತುಂಬ ಸುಂದರವಾದಂಥದ್ದು ಅಂತ, ಅಥವಾ ಅತಿ ಸುಂದರವಾದಂಥದ್ದು. ರೂಲ್ಸ್ ಟು ಚೇಂಜ್ ಡಿಗ್ರೀಸ್ ಅಂದರೆ ಡಿಗ್ರಿಯನ್ನು ಚೇಂಜ್ ಮಾಡಬೇಕಾದ್ರೆ ಯಾವ ಒಂದು ನಿಯಮಗಳನ್ನು ಪಾಲಿಸಬೇಕು. ಅಡ್ಜೆಕ್ಟಿವ್ಸ್ ಆ್ಯಡ್ ER ಆರ್ EST. ಅಡ್ಜೆಕ್ಟಿವ್ಸ್ಗಳನ್ನು ಬದಲಾಯಿಸಬೇಕಾದ್ರೆ ನಾವೇನು ಮಾಡಬೇಕು? ER ಅಥವಾ ESTಯನ್ನು ಸೇರಿಸಬೇಕು. ಪಾಸಿಟಿವ್, ಕಂಪರೇಟಿವ್, ಸೂಪರ್ಲೇಟಿವ್. ಇಲ್ಲೊಂದಿಷ್ಟು ಉದಾಹರಣೆಗಳನ್ನು ನೋಡೋಣ. ಇಲ್ಲಿ ಪಾಸಿಟಿವ್ ಟಾಲ್ ಅಂತ ಇದ್ದರೆ ಕಂಪರೇಟಿವ್ ಟಾಲರ್ ಅಂತಾಗುತ್ತೆ, ಮತ್ತು ಸೂಪರ್ಲೇಟಿವ್ ಟಾಲೆಸ್ಟ್ ಅಂತಾಗುತ್ತೆ. ಬಿಗ್, ಬಿಗ್ಗರ್, ಬಿಗ್ಗೆಸ್ಟ್. ಸ್ಮಾಲ್, ಸ್ಮಾಲರ್, ಸ್ಮಾಲೆಸ್ಟ್. ಅಂದರೆ ಕಂಪರೇಟಿವ್ಗೆ ER ಮತ್ತು ಸೂಪರ್ಲೇಟಿವ್ಗೆ EST ಹಚ್ಚೋದು ಸಾಮಾನ್ಯವಾಗಿ ನಮಗೆ ಇಲ್ಲಿ ಗಮನಿಸಬಹುದು. ಫಾಸ್ಟ್, ಫಾಸ್ಟರ್, ಫಾಸ್ಟೆಸ್ಟ್ ಅಂತ. ನೆಕ್ಸ್ಟ್ ಅಡ್ಜೆಕ್ಟಿವ್ಸ್ ಯೂಸಿಂಗ್ ಮೋರ್ ಆರ್ ಮೋಸ್ಟ್. ಅಂದರೆ ಇಲ್ಲಿ ಅಡ್ಜೆಕ್ಟಿವ್ಸ್ಗೆ ಮೋರ್ ಅಥವಾ ಮೋಸ್ಟನ್ನು ಬಳಸಿ ಹೇಗೆ ನಾವು ಬದಲಾವಣೆ ಮಾಡಬೇಕು ಅಂದಾಗ, ಪಾಸಿಟಿವ್, ಕಂಪರೇಟಿವ್, ಸೂಪರ್ಲೇಟಿವ್ಗಳನ್ನು ತೆಗೆದುಕೊಂಡಾಗ ಬ್ಯೂಟಿಫುಲ್, ಮೋರ್ ಬ್ಯೂಟಿಫುಲ್, ಮೋಸ್ಟ್ ಬ್ಯೂಟಿಫುಲ್ ಅಂತ. ಯೂಸ್ಫುಲ್, ಮೋರ್ ಯೂಸ್ಫುಲ್, ಮೋಸ್ಟ್ ಯೂಸ್ಫುಲ್. ಇಂಟೆಲಿಜೆಂಟ್, ಮೋರ್ ಇಂಟೆಲಿಜೆಂಟ್, ಮೋಸ್ಟ್ ಇಂಟೆಲಿಜೆಂಟ್ ಅಂತ. ಈ ರೀತಿಯಾಗಿ ನಾವು ಇಲ್ಲಿ ಬದಲಾವಣೆಗಳನ್ನು ನೋಡ್ತೀವಿ. ನೆಕ್ಸ್ಟ್ ಇರ್ರೆಗ್ಯುಲರ್ ಕಂಪ್ಯಾರಿಸನ್. ಸ್ಪೆಷಲ್ ವರ್ಡ್ಸ್ಗಳು ಪಾಸಿಟಿವ್, ಕಂಪರೇಟಿವ್, ಸೂಪರ್ಲೇಟಿವ್. ಇವುಗಳನ್ನು ಸ್ಪೆಷಲ್ ಆಗಿ, ಅಂದರೆ ಇಲ್ಲಿ ER ಅಥವಾ EST ಹಚ್ಚೋದಿಲ್ಲ, ಅಥವಾ ಮೋರ್ ಅಥವಾ ಮೋಸ್ಟ್ ಹಚ್ಚೋದಿಲ್ಲ. ಬಟ್ ಇವುಗಳು ಒಂಥರ ಸ್ಪೆಷಲ್ ಆಗಿರ್ತಕ್ಕಂಥ ವರ್ಡ್ಗಳು. ಹೇಗೆ ಅಂದರೆ ಇಲ್ಲಿ ಪಾಸಿಟಿವ್, ಕಂಪರೇಟಿವ್, ಸೂಪರ್ಲೇಟಿವ್ಗಳನ್ನು ತೆಗೆದುಕೊಂಡಾಗ ಗುಡ್ಡು ಪಾಸಿಟಿವ್, ಕಂಪರೇಟಿವ್ ಬೆಟರ್, ಸೂಪರ್ಲೇಟಿವ್ ಬೆಸ್ಟ್, ಬ್ಯಾಡ್ ವರ್ಸ್ ವರ್ಸ್ಟ್, ಲಿಟಲ್ ಲೆಸ್ ಲೀಸ್ಟ್, ಮಚ್ ಆರ್ ಮೆನಿ ಮೋರ್ ಮೋಸ್ಟ್. ಈ ರೀತಿಯಾಗಿ ನಾವು ಇವುಗಳನ್ನು ಬಳಸ್ತೀವಿ. ಇವುಗಳ ಒಂದು ಸ್ಕ್ರೀನ್ಶಾಟ್ ಆದರೂ ತೆಗೆದುಕೊಳ್ರಿ, ಅಥವಾ ಒಂದು ಚಾರ್ಟ್ ಮೇಲೆ ನೀಟಾಗಿ ಬರೆದು ಒಂದು ಗೋಡೆಗೆ ಪೇಸ್ಟ್ ಮಾಡಿ ನೀವು ಓದೋ ಜಾಗದಲ್ಲಿ ಅದನ್ನು ಡಿಸ್ಪ್ಲೇ ಮಾಡಿದರೆ, ನೀವು ದಿನ ನೋಡ್ತಾ ಹೋದರೆ ನಿಮಗೆ ಆ ಒಂದು ನೆನಪಿನ ಶಕ್ತಿ ಹೆಚ್ಚು ದಿನ ಉಳಿಯುತ್ತೆ, ಮತ್ತು ಎಕ್ಸಾಮಲ್ಲಿ ನೀವು ಸುಲಭವಾಗಿ ಇವುಗಳನ್ನು
ಕ್ಲಿಯರ್ ಮಾಡ್ಬೋದು ಎಕ್ಸಾಮಲ್ಲಿ ಕ್ವಶನ್ಸ್ಗಳನ್ನು ಅಂತ. ಎಕ್ಸಾಂಪಲ್ಸ್ ವಿತ್ ಕನ್ನಡ ಮೀನಿಂಗ್. ಪಾಸಿಟಿವ್ ಆ್ಯಂಡ್ ಕಂಪರೇಟಿವ್. ಶಿ ಈಸ್ ಸ್ಮಾರ್ಟ್. ಶಿ ಈಸ್ ಸ್ಮಾರ್ಟರ್ ದೆನ್ ಹರ್ ಸಿಸ್ಟರ್. ನೋಡ್ರಿ, ಜಸ್ಟ್ ಪಾಸಿಟಿವ್ ಅಂದರೆ ಶಿ ಈಸ್ ಸ್ಮಾರ್ಟ್ ಅಂತ. ಅದೇ ಕಂಪರೇಟಿವ್ ಮಾಡಿದಾಗ ಶಿ ಈಸ್ ಸ್ಮಾರ್ಟರ್ ದೆನ್ ಹರ್ ಸಿಸ್ಟರ್. ಅವಳು ತನ್ನ ತಂಗಿಗಿಂತ ಚುರುಕು ಅಂತ. ದಿಸ್ ಬ್ಯಾಗ್ ಈಸ್ ಚೀಪ್. ದಿಸ್ ಬ್ಯಾಗ್ ಈಸ್ ಚೀಪರ್ ದೆನ್ ಯುವರ್ಸ್. ಈ ಬ್ಯಾಗ್ ನಿನ್ನದಕ್ಕಿಂತ ಸಸ್ತಾ ಅಂತ. ಸಸ್ತಾ ಅಂದ್ರೇನು, ಕಡಿಮೆ ದುಡ್ಡಿಂದು ಅಂತ. ಪಾಸಿಟಿವ್ ಆರ್ ಸೂಪರ್ಲೆಟಿವ್. ವಿರಾಟ್ ಈಸ್ ಅ ಗುಡ್ ಪ್ಲೇಯರ್. ಇದನ್ನು ಸೂಪರ್ಲೇಟಿವ್ ಹೇಗೆ ಮಾಡ್ತೀವಿ? ವಿರಾಟ್ ಈಸ್ ದ ಬೆಸ್ಟ್ ಪ್ಲೇಯರ್ ಅಂತ. ಯಾವಾಗಲೂ ಸೂಪರ್ಲೇಟಿವ್ ಇದ್ದಾಗ ನಾವು ದ ಅನ್ನು ಬಳಸ್ತೀವಿ. ನಾವು ಆರ್ಟಿಕಲ್ಸ್ ಓದುವಾಗ ಇದನ್ನು ಗಮನಿಸಿದ್ವಲ್ವ. ಸೊ ಇಲ್ಲಿ ಕೆಲವೊಂದು ವಿಷಯಗಳನ್ನು ನಾವು ಪುನರ್ಮನನ ಮಾಡ್ಕೊಳ್ಳೋದ್ರಿಂದ, ಅವುಗಳಿಗೆ ಒಂದು ಲಿಂಕನ್ನು ಮಾಡೋದ್ರಿಂದ ನಾವು ಏನು ಮಾಡ್ಬೋದು ಅಂದರೆ ಟಾಪಿಕ್ಸ್ಗಳಿಗೆ ಲಿಂಕ್ ಮಾಡೋದ್ರಿಂದ ಇನ್ನೂ ಹೆಚ್ಚು ಕ್ಲಿಯರಾಗಿ ಆ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೋಬೋದು ಅಂತ. ದಿಸ್ ಟೆಂಪಲ್ ಈಸ್ ಎನ್ಷಿಯಂಟ್. ಇಟ್ ಈಸ್ ದ ಮೋಸ್ಟ್ ಎನ್ಷಿಯಂಟ್ ಟೆಂಪಲ್. ಇನ್ನು ಪ್ರೀವಿಯಸ್ TET ಅಥವಾ KRTET ಸ್ಟೈಲಲ್ಲಿ ಒಂದು ಕ್ವಶನ್ಸ್ಗಳನ್ನು ನೋಡೋದಾದರೆ, ಚೂಸ್ ದ ಕರೆಕ್ಟ್ ಡಿಗ್ರಿ. ರಾಮ ಇಸ್ ಡ್ಯಾಶ್ ದೆನ್ ರವಿ. ಈ ರೀತಿ ಬಂದಾಗ ಇಲ್ಲಿ ನಾವು ಯಾವುದನ್ನು ಬಳಸಬೇಕಾಗುತ್ತೆ ಹೇಳಿ ನೋಡೋಣ. ಟಾಲ್, ಟಾಲರ್, ಟಾಲೆಸ್ಟ್, ಮೋರ್ ಟಾಲ್. ಸೊ ಕಂಪೇರ್ ಮಾಡಬೇಕಾಗ್ತಾ ಇದೆ ಇಲ್ಲಿ. ದೆನ್ ಅಂತ ಬಂದಿದೆ ಅಂದರೆ ಇಲ್ಲಿ ಕಂಪೇರ್. ಸೊ ಕಂಪೇರ್ ಅಂದಾಗ ಟಾಲರ್ ಅಂತ ಬರುತ್ತೆ. ದ ಸೂಪರ್ಲೇಟಿವ್ ಡಿಗ್ರಿ ಆಫ್ ಅ ಗುಡ್ ಈಸ್. ಇವಾಗಲೇ ನೋಡಿದ್ವಲ್ಲ, ಹೇಳಿ ನೋಡೋಣ. ಸೂಪರ್ಲೇಟಿವ್ ಬೆಸ್ಟ್ ಅಂತ. ಫಿಲ್ ಇನ್ ದ ಬ್ಲ್ಯಾಂಕ್ಸ್. ದಿಸ್ ಈಸ್ ದ ಡ್ಯಾಶ್ ಮೂವಿ ಐ ಹ್ಯಾವ್ ಎವರ್ ಸೀನ್. ಇಲ್ಲಿ ದ ಬಂದಿದೆ ಅಂದರೆ ನಿಮಗೆ ಒಂದು ಗೆಸ್ ಬರಬೇಕು, ಇದು ಸೂಪರ್ಲೇಟಿವ್ ಡಿಗ್ರಿನೇ ಬರಬೇಕು ಅಂತ. ಸೊ ಏನಾರು ಬೇಕಾಗುತ್ತೆ ಇಲ್ಲಿ ಹೇಳಿ ನೋಡೋಣ. ಬೆಸ್ಟ್ ಅಂತ. ಚೂಸ್ ದ ಪಾಸಿಟಿವ್ ಡಿಗ್ರಿ. ಇಲ್ಲಿ ಪಾಸಿಟಿವ್ ಡಿಗ್ರಿ ಯಾವುದು? ಸ್ವೀಟ್. ಚೇಂಜ್ ಟು ಕಂಪರೇಟಿವ್ ಡಿಗ್ರಿ. ರವಿ ಈಸ್ ದ ಫಾಸ್ಟೆಸ್ಟ್ ರನ್ನರ್. ರವಿ ಈಸ್ ಫಾಸ್ಟರ್ ದೆನ್ ಆಲ್ ಅದರ್ ರನ್ನರ್ಸ್ ಅಂತ. ಸೊ ಇಲ್ಲಿ ಸೂಪರ್ಲೇಟಿವ್ ಇದ್ದಿದ್ದನ್ನು ಕಂಪರೇಟಿವ್ ಡಿಗ್ರಿಯಾಗಿ ಬದಲಾವಣೆ ಮಾಡೋದು. ಇನ್ನು MCQs ಫಾರ್ ಪ್ರಾಕ್ಟೀಸ್. ನೆಕ್ಸ್ಟ್ ಪ್ರಾಕ್ಟೀಸಿಗೋಸ್ಕರ ನೋಡೋಣ. ಇಲ್ಲಿ ಹೀಸ್ ಡ್ಯಾಶ್ ದೆನ್ ಹಿಸ್ ಬ್ರದರ್, ಟಾಲರ್. ಶಿ ಈಸ್ ದ ಡ್ಯಾಶ್ ಗರ್ಲ್ ಇನ್ ದ ಕ್ಲಾಸ್, ಪ್ರೆಟಿಯೆಸ್ಟ್. ಮೋರ್ ಫೇಮಸ್ ಈಸ್ ಕಂಪರೇಟಿವ್ ಡಿಗ್ರಿ ಆಫ್ ಡ್ಯಾಶ್. ಮೋರ್ ಅಂದಾಗ ಇಲ್ಲಿ ಕಂಪರೇಟಿವ್ ಫೇಮಸ್ ಅಂತ. ಅಂದರೆ ಇಲ್ಲಿ ಮೋರ್ ಫೇಮಸ್. ಪಾಸಿಟಿವ್ ಏನು ಬರುತ್ತೆ ಅಂದರೆ ಜಸ್ಟ್ ಫೇಮಸ್ ಅಂತ ಬರುತ್ತೆ. ಮೋರ್ ಆದಮೇಲೆ ಮಚ್ ಮೋರ್, ಮೋಸ್ಟ್ ಅಂತ. ಸೂಪರ್ಲೇಟಿವ್ ಆಫ್ ಲಿಟಲ್ ಈಸ್ ಲೆಸ್, ಲೀಸ್ಟ್, ಲಿಟಲ್ ಲೀಸ್ಟ್, ಲಿಟ್ಲೆಸ್ಟ್. ಸೊ ಲೀಸ್ಟ್ ಇದು ಸೂಪರ್ಲೇಟಿವ್ದು. ಲಿಟಲ್ದು ಸೂಪರ್ಲೇಟಿವ್ ಯಾವ್ದು ಬರುತ್ತೆ? ಲೀಸ್ಟ್ ಅಂತ ಬರುತ್ತೆ. ನೆಕ್ಸ್ಟ್, ದ ಪಾಸಿಟಿವ್ ಡಿಗ್ರಿ ಆಫ್ ಬೆಸ್ಟ್ ಈಸ್ ಗುಡ್. ಓಕೆ. ಸೊ ಇಲ್ಲಿಗೆ ಡಿಗ್ರಿ ಆಫ್ ಕಂಪ್ಯಾರಿಸನ್ ಕ್ಲಾಸಸ್ಸು ಮುಕ್ತಾಯ ಆಯಿತು. ನಾಳೆ ಮತ್ತೆ ಹೊಸ ಒಂದು ಟಾಪಿಕ್ ಒಂದಿಗೆ ಭೇಟಿ ಆಗೋಣ. ಟಿಲ್ ದೆನ್, ಟೇಕ್ ಕೇರ್, ಬಾಯ್. Keep tuning to our channel. Don't forget to subscribe and press the like button. Thank you for support.